ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದು ಯಾವುದು ಅಂತ ಹೇಳಿದರೆ, ಗುರುವಾರ ದಿನ ಈ ಒಂದು ವಸ್ತುವನ್ನು ನೀವು ಹಸುವಿಗೆ ತಿನ್ನಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ಸಂಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಸಾಲದ ಸಮಸ್ಯೆ ಇದೆಯಾ, ಸಂತಾನ ಆಗ್ತಾ ಇಲ್ವಾ, ಬೇರೆ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಇದೆಯಾ, ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಅದು ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆಗ್ತಾ ಇದೆಯಾ, ಮದುವೆ ಆಗಬೇಕು ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆಗ್ತಾ ಇದೆಯಾ, ಮನೆ ಕಟ್ತಾ ಇದ್ದೀರಾ ಅದು ಅರ್ಧದಲ್ಲೇ ನಿಂತು ಹೋಗಿದೆಯಾ, ಅಥವಾ ನಿಮಗೆ ಮನೆ ಮುಂದೆ ಕಟ್ಟಿಸ್ಬೇಕು ಅಂತ ಹೇಳ್ಕೊಂಡು ಆಸೆ ಇದೆಯಾ, ಯಾವುದೇ ಸಮಸ್ಯೆ ಇರಲಿ ಆಯ್ತಾ, ಅಂದರೆ ನಿಮಗೆ ಹಣಕಾಸಿನದಾಗಲಿ ಅಥವಾ ನಿಮ್ಮ ವೈಯಕ್ತಿಕವಾಗಲಿ ಯಾವ ಸಮಸ್ಯೆ ಇದ್ರೂ ಕೂಡ ಹಸುವಿಗೆ ಈ ವಸ್ತುವನ್ನು ತಿನ್ನಿಸುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ 100ಗೆ 100% ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಯಾವ ಯಾವ ಕೆಲಸ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಆಶೀರ್ವಾದ ಇದ್ರೆ ಕೂಡ ನಿಮಗೆ ಸೋಲು ಅನ್ನೋದೇ ಇಲ್ಲ, ಯಾವತ್ತೂ ಕೂಡ ಗೆಲುವು ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಗುರುವಾರ ದಿವಸ ನೀವು ಈ ವಸ್ತುವನ್ನು ಹಸುವಿಗೆ ತಿನ್ನಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಯಾವ ದೋಷ ಇದ್ರೂ ಕೂಡ ಆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ನಿಮ್ಮ ಭಾಗ್ಯದ ಬಾಗಿಲು ಕೂಡ ತೆರೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಭಾಗ್ಯವನ್ನು ಸ್ವತಃ ದೇವರೇ ಬರೆಯುತ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಂತಹ ದರಿದ್ರ ಇದ್ರೂ ಕೂಡ ಆ ದರಿದ್ರವನ್ನು ಅಳಿಸಿ ಭಾಗ್ಯವನ್ನು ಬರೀತಾರೆ ದೇವರು ಅಂತ ಹೇಳ್ಕೊಂಡು ಹೇಳ್ತಾರೆ. ಗುರುವಾರ ಅಥವಾ ಶುಕ್ರವಾರ ದಿನ ಈ ವಸ್ತುವನ್ನು ನಾವು ಹಸುವಿಗೆ ತಿನ್ನಿಸಿದ್ರೆ ಉಂಟಲ್ಲ, ನಾವು ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಹೋಗುವ ಅವಶ್ಯಕತೆನೇ ಇಲ್ಲ ಎಂದು ಕೂಡ ಹೇಳ್ತಾರೆ. ಮಹಾಲಕ್ಷ್ಮಿಯೇ ನಮ್ಮ ಹತ್ರ ಓಡಿ ಓಡಿ ಬರ್ತಾಳೆ, ನಾವು ಇರುವ ಜಾಗದಲ್ಲಿ ಮಹಾಲಕ್ಷ್ಮಿಯೇ ಬಂದು ನೆಲೆಸಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಮುಕ್ಕೋಟಿ ದೇವರ ಆಶೀರ್ವಾದ ಕೂಡ ಸಿಗುತ್ತೆ, ಮುಕ್ಕೋಟಿ ದೇವರು ಕೂಡ ಪ್ರಸನ್ನರಾಗ್ತಾರೆ, ನಿಮಗೆ ಫಲ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಮುಕ್ಕೋಟಿ ದೇವರಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದೇ ದೇವರಿಗೆ ನಾವು ನೈವೇದ್ಯ ಇಡುವ ಅಭ್ಯಾಸ ಇರ್ತದೆ ಆಯ್ತಾ. ಶುಕ್ರವಾರ ಒಂದು ದೇವರಿಗೆ, ಗುರುವಾರ ಒಂದು ದೇವರಿಗೆ, ಮಂಗಳವಾರ, ಹೀಗೆ ವಾರಕ್ಕೆ ಒಂದೊಂದು. ಆದ್ರೆ ನೀವು ಹಸುವಿಗೆ ಇದನ್ನು ಕೊಟ್ರೆ ಮುಕ್ಕೋಟಿ ದೇವರಿಗೂ ಕೂಡ ಆಯ್ತಾ ನೈವೇದ್ಯ ಇಟ್ಟಿರುವ ಫಲ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮುಕ್ಕೋಟಿ ದೇವತೆಗಳು ಕೂಡ ನಿಮ್ಮ ಬಳಿಗೆ ಪ್ರಸನ್ನರಾಗಿರ್ತಾರೆ, ನಿಮ್ಮ ಜೊತೆಗೆ ಒಳ್ಳೇದಾಗುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ನಿಮ್ಮ ಎಲ್ಲ ಕೆಲಸ ಕೂಡ ಏನೆಲ್ಲ ಕೆಲಸ ನಿಂತು ಹೋಗಿದೆ ನೋಡಿ, ಅರ್ಧಕ್ಕೆ ನಿಂತು ಹೋಗಿದೆ, ಆ ಎಲ್ಲಾ ಕೆಲಸ ಕೂಡ ಅದರ ಪುನಃ ಪ್ರಾರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಆವಾಗನೇ ಹೇಳಿದೆ, ಅದು ಮನೆ ಕಟ್ಟುವುದಾಗಿದ್ರು ಕೂಡ ಅಷ್ಟೇ, ಮತ್ತೆ ಕೆಲಸಕ್ಕೆ ಹುಡುಕುವುದಾಗಿದ್ರು ಕೂಡ ಅಷ್ಟೇ, ಅಥವಾ ಹುಡುಗ ಹುಡುಗಿ ನೋಡುತ್ತಿದ್ರು ಅಷ್ಟೇ, ಸಂತಾನ ಆದ್ರೂ ಕೂಡ ಅಷ್ಟೇ, ಯಾವುದೇ ವಿಷಯದಲ್ಲಿ ನಿಮ್ಗೆ ಬೇಕಿದ್ರು ಕೂಡ ಹಸುವಿನ ಆಶೀರ್ವಾದ ಪಡ್ಕೋಬೇಕು. ಮತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ಹಸುವಿಗೆ ಈ ವಸ್ತುವನ್ನು ತಿನ್ನಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದಾರಿದ್ರ್ಯಕ್ಕೆ, ನಮ್ಮ ಸಾಲಕ್ಕೆ, ನಾವು ಎಷ್ಟು ದುಡಿದ್ರು ಕೂಡ ಹಣ ನಿಲ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತೇವೆ ನೋಡಿ, ಅದಕ್ಕೆ ಎಲ್ಲದಕ್ಕೂ ಕೂಡ ನಾವು ಪ್ರಹಾರ ಮಾಡಿದ ಹಾಗೆ ಆಗುತ್ತೆ, ಅವರ ಜೊತೆಗೆ ಯುದ್ಧ ಮಾಡಿದ ಹಾಗೆ ಆಗುತ್ತೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಕೊಡುವಷ್ಟು ಶಕ್ತಿಯನ್ನು ಗೋಮಾತೆ ಹೊಂದಿದ್ದಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಹಸುವಿಗೆ ಈ ವಸ್ತುವನ್ನು ತಿನ್ನಿಸದೆ ಯಾವ ದೇವಸ್ಥಾನಕ್ಕೂ ಹೋದ್ರೂ ಕೂಡ ಪ್ರಯೋಜನ ಇಲ್ಲ, ದೇವರ ಹತ್ರ ದೇವರಿಗೆ ದೇವಸ್ಥಾನಕ್ಕೆ ಸುತ್ತಿದ್ರೂ ಕೂಡ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ದೇವರು ಕೂಡ ನಮಗೆ ಆಶೀರ್ವಾದ ನೀಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಮಗೆ ದೇವರು ಆಶೀರ್ವಾದ ಕೊಡುದು ಅಂತ ಹೇಳ್ಕೊಂಡು ಹೇಳ್ತೇವೆ. ನಾವು ಈ ಜನ್ಮದಲ್ಲಿ ಎಲ್ಲ ಒಳ್ಳೆ ಕೆಲಸವೇ ಮಾಡಿರ್ಬೋದು, ಆದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ ತಪ್ಪು ಕೆಲಸದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಕೂಡ ನಾವು ಕಷ್ಟ ಅನುಭವಿಸುವ ಹಾಗೆ ಇರುತ್ತೆ. ಆದ್ರಿಂದ ನಾವು ಕೆಲವರು ಎಣಿಸ್ಕೊಳ್ತಿರ್ಬೋದು ಏನಂತ ಹೇಳಿದ್ರೆ ನಾವು ಏನು ತಪ್ಪು ಮಾಡಿಲ್ಲ, ಅದು ಕೂಡ ಯಾಕೆ ಈ ತರ ಕಷ್ಟ ಬರ್ತಾ ಇದೆ ಅಂತ ಹೇಳ್ಕೊಂಡು. ಅದು ನಿಮ್ದು ಈ ಜನ್ಮದಲ್ಲಿ ಮಾಡಿದ ಕೆಲಸ ಅಲ್ಲ, ಹೋದ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ತಾ ಇರುವುದು. ಆದ್ರಿಂದ ದಯವಿಟ್ಟು ಹಸುವಿಗೆ ಈ ವಸ್ತುವನ್ನು ದಯವಿಟ್ಟು ತಿನ್ನಿಸಿ, ನಿಮ್ಮ ಎಲ್ಲ ಪಾಪ ಕರ್ಮಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಸುವಿಗೆ ಈ ವಸ್ತು ತಿನ್ನಿಸುವುದರಿಂದ ಆಗುವ 4 ಚಮತ್ಕಾರಿ ಲಾಭಗಳು ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ. ಇದು 90% ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ ಆಯ್ತಾ. ಆದ್ರಿಂದ ಇನ್ನಾದ್ರೂ ನೀವು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಅಪ್ಪ ಈ ಹಸುವಿನಲ್ಲಿ ಇಷ್ಟು ಶಕ್ತಿ ಇದೆಯಾ ಆಯ್ತಾ. ನಾವು ಯಾವ ದೇವರ ಹತ್ರ ಎಲ್ಲ ಹರಕೆ ಮಾಡ್ಕೊಂಡ್ವಿ, ಎಲ್ಲೆಲ್ಲ ಕೂಡ ಹೋಗಿದ್ವಿ, ಎಷ್ಟು ಡಾಕ್ಟರ್ಗಳ ಹತ್ರ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ, ಜಾತಕ ತೋರಿಸಿದ್ವಿ, ಎಲ್ಲೂ ಹೋದ್ರೂ ಕೂಡ ನಮ್ಗೆ ಇಂಥ ಚಮತ್ಕಾರಿ ಫಲ ಸಿಗ್ಲಿಲ್ಲ, ಈ ಹಸುವಿನಿಂದ ನಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಕೊಂಡು ನೀವೇ ಆಶ್ಚರ್ಯ ಪಡ್ತೀರಾ ಆಯ್ತಾ. ಆ ಚಮತ್ಕಾರಿ 4 ಫಲಗಳು ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ. ಏನನ್ನು ಹಸುವಿಗೆ ತಿನ್ನಿಸ್ಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ನೋಡ್ಲಿ, ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಎಂಜಲು ಮಾಡಿದ ವಸ್ತುವನ್ನು ಯಾವ ಕಾರಣಕ್ಕೂ ಕೂಡ ಹಸುವಿಗೆ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಎಂಜಲು ಮಾಡಿದ ವಸ್ತುವನ್ನು ಹಸುವಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಬೇರೆಯವರ ಎಂಜಲನ್ನು ತಿಂತೇವಾ? ಗೋಮಾತೆಯಲ್ಲಿ ಮುಕ್ಕೋಟಿ ದೇವರು ಇದ್ದಾರೆ, ನೆಲೆಸಿದ್ದಾರೆ ಆಯ್ತು. ಅದರಲ್ಲಿ ಲಕ್ಷ್ಮಿ ಕೂಡ, ನಿಮ್ಗೆ ಬೇರೆ ಯಾವ ದೇವರು ಅಗತ್ಯ ಇಲ್ದಿದ್ರು ಕೂಡ ಲಕ್ಷ್ಮಿ ಬೇಕಲ್ವಾ.
ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಎಂಜಲು ಮಾಡಿದ ಅಥವಾ ನೀವು ಬಿಟ್ಟಿರುವ ಅನ್ನ ಅಥವಾ ನೀವು ನಿಮ್ಗೆ ಬೇಡ ಅಂತ ಹೇಳ್ಕೊಂಡು ಬಿಸಾಕ್ಬೇಕಂತ ಹೇಳ್ಕೊಂಡು ಇರುವ ವಸ್ತುವನ್ನೆಲ್ಲ ಉಂಟಲ್ಲ, ನೀವು ಏನ್ ಮಾಡಿದ್ರೆ ಹಸುವಿಗೆ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೆ ತಕ್ಕನಾಗೆ ನಿಮ್ಗೆ ಭಾಗ್ಯ ಸಿಗುತ್ತೆ, ಅದಕ್ಕೆ ತಕ್ಕನಾಗೆ ನಿಮ್ಗೆ ಫಲ ಸಿಗುತ್ತೆ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಹಳಸಿದ್ದು ಪಳಸಿದ್ದು ಅಥವಾ ಎಂಜಲು ಮಾಡಿದ್ದು ಆಯ್ತಾ ನಿಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಅಂತಹ ವಸ್ತು ಅದನ್ನು ಹಸುವಿಗೆ ಕೊಡುದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊದಲನೇ ಚಮತ್ಕಾರಿ ಫಲ ಏನಂತ ಹೇಳಿದ್ರೆ ಗುರುವಾರ ದಿನ ಆಯ್ತಾ ನೀವು ಹಸುವಿಗೆ ಬೆಲ್ಲವನ್ನು ತಿನ್ನಿಸಿದ್ರೆ ಏನಾಗುತ್ತಂತ ಹೇಳಿದ್ರೆ ನವಗ್ರಹಗಳು ಕೂಡ ಶಾಂತಿಯಿಂದ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಜಾತಕದಲ್ಲಿ ನವಗ್ರಹ ದೋಷ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಗ್ರಹಚಾರ ಇದ್ರೆ ನೋಡಿ, ನಮ್ಮ ಜೀವನವೇ ಉಂಟಲ್ಲ ನವಗ್ರಹದಿಂದ ಕೂಡಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಾವು ಮಾಡುವ ಕರ್ಮ ಕೂಡ ನವಗ್ರಹ ಜೊತೆಗೆ ಸೇರಿಕೊಂಡಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಬಲ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಂದೆಯ ಆಶೀರ್ವಾದ ಪಡಿಬೇಕು. ನೀವು ತಂದೆ ಹೇಳಿದ ಹಾಗೆ ಕೇಳ್ಬೇಕು. ನಿಮ್ಮ ತಂದೆ ಏನನ್ನು ಹೇಳಿಕೊಟ್ಟಿದ್ದಾರೆ ನೋಡಿ, ಈ ತರ ಜೀವನದಲ್ಲಿ ಹೋಗು ಉದ್ಧಾರ ಆಗ್ತಿ ಅಂತ, ಅದನ್ನೇ ಪಾಲನೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಗೆ ಇದು ಚಂದ್ರಗ್ರಹವನ್ನು ಬಲಪಡಿಸಬೇಕಾದ್ರೆ ನಿಮ್ಮ ತಾಯಿಯ ಮಾತನ್ನು ಕೇಳಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ತಾಯಿಯ ಆಶೀರ್ವಾದ ಹೇಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಿಮ್ಗೆ ಗುರು ಬಲ ಬೇಕು, ಜೊತೆಗೆ ಶನಿದು ಕಾಟ ಇರಬಹುದು, ರಾಹುದು ಕಾಟ ಇರಬಾರ್ದು, ಕೇತುವಿನ ಕಾಟ ಇರಬಾರ್ದು, ಮತ್ತೆ ಬುಧ ಕೂಡ ಒಳ್ಳೇದಿರ್ಬೇಕು ಅಂತ ಹೇಳ್ಕೊಂಡಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಸುವಿಗೆ ಆಹಾರ ನೀಡಬೇಕು. ಅದರಲ್ಲೂ ಕೂಡ ಹಸುವಿಗೆ ಬೆಲ್ಲ ತಿನ್ನಿಸೋದ್ರಿಂದ ನಿಮ್ಮ ಎಲ್ಲ ಗ್ರಹ ಕೂಡ ನಿಮ್ಗೆ ಉಪದ್ರ ಕೊಡ್ತಾ ಇದೆ, ಜಾತಕದಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅದರ ಜೊತೆಗೆ ಅವರ ಕೆಟ್ಟ ಪ್ರಭಾವವನ್ನು ಬೀರ್ತಾರೆ ನೋಡಿ, ಅದು ಕೂಡ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜಾತಕದಲ್ಲಿ ಯಾವ ತೊಂದರೆ ಬೇಕಾದ್ರೂ ಇರ್ಲಿ, ಅದು ನಿಮ್ಗೆ ಪ್ರಭಾವ ಬೀರದೆ ಇರುವ ಹಾಗೆ ಗೋಮಾತೆ ನಿಮ್ಗೆ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಜ್ಯೋತಿಷ್ಯರ ಬಳಿ ಹೋಗುವ ಅಗತ್ಯ ಕೂಡ ಇಲ್ಲ ಆಯ್ತಾ. ಏನಂತ ಹೇಳಿದ್ರೆ ಪದೇ ಪದೇ ನಿಮ್ಗೆ ಜ್ಯೋತಿಷ್ಯ ಹತ್ರ ಹೋಗುದು ಆಯ್ತಾ, ನಮ್ಗೆ ಇವತ್ತು ಈ ಸಮಸ್ಯೆ ಆಗಿದೆ, ನನ್ನ ಜಾತಕದಲ್ಲಿ ಎಂತಾದ್ರೂ ದೋಷ ಉಂಟಾ, ಪರಿಹಾರ ಏನಾದ್ರೂ ಹೇಳಿ ಅಂತ ಹೇಳುದು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪರಿಹಾರ ಹೇಳುದು, ಅದಕ್ಕೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಅಥವಾ ದೊಡ್ಡ ದೊಡ್ಡ ಪೂಜೆ ಹೋಮ ಮಂತ್ರ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಹೇಳುದು. ಅದಕ್ಕೆ ನಾವು ಹಣ ಖರ್ಚು ಮಾಡುವಾಗ ಉಂಟಲ್ಲ, ನಾವು ಅದನ್ನು ಸಾಲ ಮಾಡ್ಕೊಂಡೇ ಹಣ ಮಾಡ್ಬೇಕಾಗುತ್ತೆ, ಖರ್ಚು ಮಾಡ್ಬೇಕಾಗುತ್ತೆ ಆಯ್ತಾ. ಅವರದ್ದು ದೊಡ್ಡ ದೊಡ್ಡ ಲೀಸ್ಟ್ ಎಲ್ಲ ನೀವು ತಗೊಂಡು ಅದನ್ನು ಫಾಲೋ ಮಾಡುವ ಬದಲು ಹಸುವಿಗೆ ಉಂಟಲ್ಲ ನೀವು ಆದಷ್ಟು ಬೆಲ್ಲವನ್ನು ತಿನ್ನಿಸ್ತಾ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಗೋಶಾಲೆ ಇದ್ರೆ ಅಥವಾ ನಿಮ್ಮ ಮನೆ ಹತ್ರದ ಆ ಕಡೆ ಈ ಕಡೆ ಎಲ್ಲಾದ್ರೂ ಹಸುವನ್ನು ಸಾಕ್ತಾ ಇದ್ರೆ ಅದಕ್ಕೆ ಏನಾದ್ರೂ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಆಹಾರವನ್ನು ಕೊಟ್ಟು ಬನ್ನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜಾತಕ ಎಲ್ಲ ಎಂತಹ ಸಮಸ್ಯೆ ಇದ್ರೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಎರಡನೇದು ಚಮತ್ಕಾರಿ ಲಾಭ ಏನಂತ ಹೇಳಿದ್ರೆ ಹಸುವಿಗೆ ನೀವು ಚಪಾತಿ ಆಗ್ಲಿ ಅಂದ್ರೆ ಗೋಧಿಯಿಂದ ಮಾಡಿದ ವಸ್ತು ಆಗ್ಲಿ ಅಥವಾ ಬೆಲ್ಲ ಆಗ್ಲಿ ಬಾಳೆಹಣ್ಣಾಗ್ಲಿ ಅಥವಾ ಒಳ್ಳೆ ತರಕಾರಿಗಳು ಹಣ್ಣುಗಳು ಆಯ್ತಾ, ಕೊಳ್ತಿರೋದೆಲ್ಲ ಅಲ್ಲ, ಒಳ್ಳೆದೇ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದರಿದ್ರ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ನೆಲೆಸ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದೊಂದಾದ್ರೂ ಕೂಡ ಪರವಾಗಿಲ್ಲ, ಒಳ್ಳೆಯದನ್ನೇ ಕೊಡಿ, ಬಿಟ್ರೆ ಕೊಳ್ತು ಹೋಗಿದ್ದು ನಿಮ್ಗೆ ತಿನ್ಲಿಕ್ಕೆ ಆಗದೆ ಇರುವಂಥದ್ದು ಅಂಥದ್ದೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ. ಹಸಿರಿಗೆ ಯಾರು ಆಹಾರ ನೀಡ್ತಾರೆ ನೋಡಿ ಅಂಥವರ ಜೀವನದಲ್ಲಿ ಲಕ್ಷ್ಮಿ ತತ್ವ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾಲದ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ, ನಾವು ಕಷ್ಟಪಟ್ಟು ದುಡ್ತೇವೆ ಆದ್ರೂ ಕೂಡ ಹಣ ನಿಲ್ತಾ ಇಲ್ಲ. ಹಣ ನಾವು ಇಟ್ಕೊಂಡಿರ್ತೇವೆ ಆದ್ರೆ ಯಾವುದೋ ಅನಾವಶ್ಯಕವಾಗಿ ಖರ್ಚಾಗಿ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ಬರಿಗೆ ಸಾಲ ಕೊಟ್ಟಿದ್ದೆ, ಅವರು ಸಾಲ ವಾಪಸ್ ಹಿಂತಿರುಗಿಸಿ ಕೊಡ್ತಾನೆ ಇಲ್ಲ, ತುಂಬಾ ಸತಾಯಿಸ್ತಾ ಇದ್ದಾರೆ. ಹೀಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಹಸುವಿಗೆ ಇದನ್ನು ತಿನ್ನಿಸುವುದರಿಂದ ನೋಡಿ ಎಲ್ಲದೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಮೂರನೇದು ಏನಂತ ಹೇಳಿದ್ರೆ ಗೋಮಾತೆಯನ್ನು ಸಂಕಟ ನಾಶಿನಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ. ಎಂತಹ ಸಂಕಟ ಇದ್ರೂ ಕೂಡ ದೂರ ಮಾಡುವ ಶಕ್ತಿ ಗೋಮಾತೆ ಹೊಂದಿದ್ದಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಗೋಮಾತೆಗೆ ಆಹಾರವನ್ನು ತಿನ್ನಿಸೋದ್ರಿಂದ ಅದ್ರ ಜೊತೆಗೆ ಬೆಲ್ಲ ಕೂಡ ತಿನ್ನಿಸ್ಲೇಬೇಕು ಆಯ್ತಾ. ನಮ್ಗೆ ಅದು ಸಿಹಿಯಾದ ವಸ್ತು ಮಾತ್ರ ಅಲ್ಲ, ಬೆಲ್ಲ ಉಂಟ ಹಸುವಿಗೆ ತಿನ್ನಿಸೋದ್ರಿಂದ ಆಗುವ ಲಾಭ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಲಾಭ ನಮಗೆ ಸಿಗುತ್ತೆ. ಆದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಭಯ ಇದ್ರೆ ಅಥವಾ ನೀವು ಏನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ಆ ಕೆಲಸದಲ್ಲಿ ನಿಮ್ಗೆ ಒಳ್ಳೇದಾಗ್ತದೋ ಇಲ್ವೋ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಅಥವಾ ನೀವು ಒಂದು ನೆಂಟಸ್ತಿಗೆ ನೋಡ್ಲಿಕ್ಕೆ ಹೋಗ್ತೀರಾ ಅಥವಾ ಹುಡುಗನ ಮನೆಗಾಗ್ಲಿ ಹುಡುಗಿಯ ಮನೆಯಾಗ್ಲಿ, ಅದು ನಿಮ್ಗೆ ಕೆಲಸ ಆಗ್ತದೋ ಇಲ್ವೋ ಅಂತ ಹೇಳ್ಕೊಂಡು ಭಯ ಇರ್ತದೆ. ಕೆಲವರ ಕಡೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕುತಂತ್ರಿ ರಿಲೇಟಿವ್ಸ್ಗಳಿರ್ತಾರೆ. ಏನಂತ ಹೇಳಿದ್ರೆ
ನಿಮ್ಮ ಸಂಬಂಧವನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಇವಾಗ ಒಂದು ಹುಡುಗಿನನ್ನು ನೋಡಲಿಕ್ಕೆ ಹೋದರೆ ಅಲ್ಲಿ ಹೇಗೆ ತಪ್ಪಿಸುವುದು ಅಂತ ಹೇಳ್ಕೊಂಡು ಕೆಟ್ಟ ಆಲೋಚನೆ ಮಾಡ್ತಾ ಇರ್ತಾರೆ. ಅಥವಾ ನಿಮಗೆ ಮುಂದೆ ಸಂಕಟ ಬರೋದ್ರಲ್ಲಿ ಇರ್ತದೆ, ಯಾವುದಾದ್ರೂ ಸಂಕಟ ನಿಮಗೆ ಗೊತ್ತಿಲ್ಲ. ಇವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಪಮೃತ್ಯು ದೋಷ ಕೂಡ ಇರುತ್ತೆ ಆಯ್ತಾ. ನಾವು ಇವಾಗ ಹೋದವರು ಸರಿಯಾಗಿ ಪುನಃ ಮನೆಗೆ ಬರ್ತೇವೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ ಇವಾಗಿನ ಕಾಲದಲ್ಲಿ. ಆ ರೀತಿ ಎಂತಹ ಸಮಸ್ಯೆ ಇದ್ರೂ ಕೂಡ ಗೋಮಾತೆಗೆ ಆಹಾರ ನೀಡೋದ್ರಿಂದ ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಗೋಮಾತೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ನಮ್ಮ ಕಷ್ಟವನ್ನೆಲ್ಲ ಅವರು ತೆಗೆದುಕೊಂಡು ಸುಖವನ್ನು ನಮಗೆ ನೀಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ನೀವು ನಿಮ್ಮ ಹತ್ರ ಎಷ್ಟು ಸಾಧ್ಯ ನೋಡಿ ಅಷ್ಟು ಗೋಮಾತೆಯ ಸೇವೆ ಮಾಡಿ, ಅಷ್ಟು ಗೋಮಾತೆಗೆ ಏನಾದರೂ ತಿನ್ನಿಸಿ. ನಿಮಗೆ ಮುನ್ಕೋಟಿ ದೇವರ ಆಶೀರ್ವಾದ ಕೂಡ ಸಿಗುತ್ತೆ. ನಿಮ್ಮ ದೇಹದಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡಾದ್ರೆ, ಯಾರಾದರೂ ನಿಮಗೆ ವಾಮಾಚಾರ ಮಾಡಿದ್ದಾರೆ, ಏನಾದರೂ ತೊಂದರೆ ಮಾಡ್ತಾ ಇದ್ದಾರೆ, ನಿಮ್ಮ ಕಾಲು ಎಳಿಲಿಕ್ಕೆ ನೋಡ್ತಾ ಇದ್ದಾರೆ, ನೀವು ಯಾವುದಾದ್ರೂ ಕೆಲಸ ಮಾಡೋದ್ರಲ್ಲಿ ಅದರಲ್ಲಿ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿ ಆ ಕೆಲಸ ನಡೆದೇ ಇರುವ ಹಾಗೆ ಮಾಡ್ತಾರೆ, ಹೀಗೆ ಯಾವ ಸಮಸ್ಯೆ ಇದ್ರೂ ಕೂಡ ಉಂಟಲ್ಲ, ನೀವು ಗೋಮಾತೆಗೆ ಆಹಾರ ತಿನ್ನಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಕೆಟ್ಟ ಕಣ್ಣಿನ ದೃಷ್ಟಿ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಯಾವ ವಾಮಾಚಾರ ಕೂಡ ನಿಮಗೆ ಏನು ಮಾಡಲಿಕ್ಕೆ ಕೂಡ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಗೋಮಾತೆಗೆ ಇದನ್ನು ತಿನ್ನಿಸಿ. ಇವಾಗ 4ನೇದು ಚಮತ್ಕಾರಿ ಲಾಭ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತು ಕೂಡ ಇಲ್ಲ. ಏನಂತ ಹೇಳಿದ್ರೆ ಗೋಮಾತೆಗೆ ನಾವು ಇದನ್ನು ತಿನ್ನಿಸೋದ್ರಿಂದ ನಮಗೆ ಇಂತಹ ಚಮತ್ಕಾರಿ ಲಾಭ ಸಿಗ್ತದಾ ಅಂತ ಹೇಳ್ಕೊಂಡು ಆಯ್ತಾ. ಖಂಡಿತವಾಗಿ ನೀವು ಗೋಮಾತೆಗೆ ಉಂಟಲ್ಲ ಪ್ರತಿದಿನ ಅಥವಾ ವಾರಕ್ಕೆ 1 ಸಲ ಆದರೂ, ಶುಕ್ರವಾರ ಆಗಲಿ, ಗುರುವಾರ ಆಗಲಿ, ಬುಧವಾರ ಆಗಲಿ, ನೀವು ಏನು ಮಾಡಬೇಕು ಅಂತ ಹೇಳಿದರೆ ಬಾಳೆಹಣ್ಣು ಮತ್ತು ಅದರ ಜೊತೆಗೆ ಬೆಲ್ಲವನ್ನು ಹಸುವಿಗೆ ತಿನ್ನಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಂತಾನ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು 1000 ಡಾಕ್ಟರ್ ಹತ್ರ ತಿರುಗ್ತಾ ಇರ್ತೀರಲ್ವ, 1000 ದೇವಸ್ಥಾನ ತಿರುಗ್ತಾ ಇರ್ತೀರಲ್ಲ, ಅದೆಲ್ಲ ಎಲ್ಲಿ ಕೂಡ ಹೋಗುವ ಅಗತ್ಯ ಇಲ್ಲ. ಹಸುವಿನಿಂದಲೇ ನಿಮಗೆ ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ನೀವು ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಪ್ರತಿದಿನ ಬೇಕಾದರೆ ಕೊಡಬಹುದು. ಇಲ್ಲ ಅಂತ ಹೇಳಿದರೆ ನೀವು ನಾನು ಹೇಳಿದೆ ನೋಡಿ ಆ ವಾರದಲ್ಲಿ ಬೇಕಾದರೆ ಕೊಡ್ಬೋದು. ಹೀಗೆ ಮಾಡಿ ನೋಡಿ, ನಿಮಗೆ ಖಂಡಿತ ನಿಮಗೆ ಸಂತಾನ ಫಲ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣು ಸಂತಾನ ಇರುತ್ತೆ, ಅವರದ್ರಲ್ಲಿ ಗಂಡು ಸಂತಾನ ಬೇಕು ಅಂತ ಹೇಳ್ಕೊಂಡು ಹೇಳುವವರು ಕೂಡ ಹಸುವಿಗೆ ಆಹಾರ ಕೊಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗಂಡು ಸಂತಾನ ಕೂಡ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಹಸುವಿಗೆ ಆಹಾರ ಕೊಡುವಾಗ ನೀವು ಮನಸ್ಸಿನಲ್ಲಿ ಎಣಿಸ್ಬೇಕು ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಥವಾ ನಮ್ಮಲ್ಲಿ ಏನೇ ಕೆಟ್ಟ ಶಕ್ತಿ ಇದ್ರೂ ಕೂಡ ಅದು ಹೋಗಬೇಕು, ನಮ್ಮ ದೇಹದಲ್ಲಿ ಏನೇ ತೊಂದರೆ ಇದ್ರೂ ಕೂಡ, ಯಾವುದೇ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ಹೋಗಬೇಕು, ನನಗೆ ಒಂದು ಒಳ್ಳೆಯ ಸಂತಾನ ಕೊಡಬೇಕು ಅಂತ ಹೇಳ್ಕೊಂಡು ಎಣಿಸಿಕೊಂಡು ನೀವು ಹಸುವಿಗೆ ಇದನ್ನು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಖಂಡಿತ 100ಗೆ 100% ಇದು ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬ ಡಾಕ್ಟರ್ ಹತ್ರ ಹೋಗಿ 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 ಎಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಕೆಲವರಿಗೆ ಸಂತಾನ ಇರ್ತಾ ಇರುವುದಿಲ್ಲ. ಅಂಥವರು ದಯವಿಟ್ಟು ಇದೊಂದು ಕೆಲಸ ಮಾಡಿ ನೋಡಿ, ಆವಾಗ ನೋಡಿ ನಿಮಗೆ ಖಂಡಿತ ಸಂತಾನ ಆಗುತ್ತೆ. ಅದರಲ್ಲೂ ಕೂಡ ಗಂಡು ಸಂತಾನ ಬೇಕು ಅಂತ ಹೇಳ್ಕೊಂಡು ಬಯಸೋರಿಗೆ ಗಂಡು ಸಂತಾನವೇ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ನಿಮಗೆ ವಿವಾಹ ಆಗ್ತಾ ಇಲ್ಲ, ಅಥವಾ ನಿಮಗೆ ವಿದೇಶದಲ್ಲಿ ಕೆಲಸ ಮಾಡುವ ಆಸೆ ಇದೆ, ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳ್ಕೊಂಡು ಆಸೆ ಇದೆ, ನೀವು ಮನೆ ಕಟ್ಟಿಸ್ತಾ ಇದ್ದೀರಾ, ಅಥವಾ ಇನ್ನು ಮುಂದೆ ಜಾಗ ತಗೊಂಡು ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇದೆ, ಆದರೆ ನಮ್ಮ ಹತ್ರ ಹಣ ಉಳಿತಾ ಇಲ್ಲ, ಏನು ಮಾಡುವುದು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ಹಸುವಿಗೆ ಪ್ರತಿದಿನ ನಿಮ್ಮ ಕೈಯಲ್ಲಿ ಏನಾದರೂ ಆಹಾರ ಕೊಡ್ಲಿಕ್ಕಾದ್ರೆ ಆಹಾರವನ್ನು ಕೊಡಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಈ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು, ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು ಎಲ್ಲ ನಾಶ ಆಗಿ ಉಂಟಲ್ಲ, ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಸುವಿನ ಕಾಲಿನ ಅಡಿಯಲ್ಲಿರುವಷ್ಟು ಉಂಟಲ್ಲ ಪುಣ್ಯ ಪ್ರಾಪ್ತಿ ಯಾವುದೂ ಇಲ್ಲ. ಅದರ ಜೊತೆಗೆ ಏನಂತ ಹೇಳಿದ್ರೆ ಹಸುವಿನ ನಡೆದ ಜಾಗದಲ್ಲಿದ್ದ ಮಣ್ಣು ಉಂಟಲ್ಲ ಅದನ್ನು ತಗೊಬಂದು ನಾವು ನಮ್ಮ ಮನೆಯ ತುಳಸಿಯ ವೃಂದಾವನದಲ್ಲಿ ಹಾಕಿದ್ರು ಕೂಡ ಹಸುವಿನ ಕಾಲಿನ ಪಾದದ ಕೆಳಗದ ಮಣ್ಣು ಅದನ್ನು ಕೂಡ ನಾವು ತಂದು ತುಳಸಿಯ ಮಣ್ಣಿನ ಜೊತೆಗೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾರು ಏನು ಮಾಡಿದ್ರು ಕೂಡ ಅದು ಕೆಲಸ ಆಗದೆ ಇರುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಮನೆಯಲ್ಲಿ ದುಷ್ಟ ಶಕ್ತಿಗಳು ಇರುವುದೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇದನ್ನು ಕೂಡ ಮಾಡಿ ನೋಡಿ. ಹಸುವಿನ ನಡೀತಾ ಇರ್ತದಲ್ವ, ಅಥವಾ ಒಂದು ಕಡೆ ಹಸುವಿ ಕೂತ್ಕೊಂಡಿರ್ತದೆ, ಅಂತಹ ಜಾಗದಿಂದ ಆ ಪಾದದ ಕೆಳಗಡೆ ಇರುವ ಸ್ವಲ್ಪ ಮಣ್ಣನ್ನು ತಗೊಬಂದು ನಿಮ್ಮ ತುಳಸಿಯ ವೃಂದಾವನಕ್ಕೆ ಹಾಕಿ ನೋಡಿ. ಅದ್ರ ನಂತರ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಖುಷಿ ಇರುತ್ತೆ, ಎಷ್ಟು ಸಂತೋಷ ಇರುತ್ತೆ, ಸದಾ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು. ಹಸುವನ್ನು ನಂಬಿ ಜೀವನ ಮಾಡಿದವರಿಗೆ ಯಾರಿಗೂ ಕೂಡ ಕೆಡುಕಿಲ್ಲ. ಯಾರು ಹಸುವನ್ನು ಸೇವೆ ಮಾಡ್ತಾರೆ ನೋಡಿ, ಅಥವಾ ಹಸುವಿನ ಸೇವೆ ಮಾಡ್ತಾರೆ ನೋಡಿ, ಅವರಿಗೆ ಎಲ್ಲದೂ ಕೂಡ ಇದು ಸಿಗುತ್ತೆ. ಅವರು ಆಸೆ ಪಟ್ಟ ವಸ್ತುಗಳೆಲ್ಲ ತಗೊಳ್ಲಿಕ್ಕೂ ಕೂಡ ಆಗುತ್ತೆ. ಜೊತೆಗೆ ನಾವು ಸತ್ತ ಮೇಲೂ ಕೂಡ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ನಿಮಗೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ಕೊಂಡು ಭಯ ಪಡುವುದು ಬೇಡ. ನೀವು ಹಸುವಿನ ಸೇವೆ ಮಾಡಿದ್ರೆ ಉಂಟಲ್ಲ ಖಂಡಿತ ನೀವು ಸ್ವರ್ಗಕ್ಕೆ ಹೋಗ್ತೀರಾ.
ಅಷ್ಟು ಶಕ್ತಿ ಹಸುವಿಗೆ ಇದೆ ಅಥವಾ ಗೋಮಾತೆಗೆ ಇದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕಷ್ಟಹಾರಿಣಿ ಗೋಮಾತೆಯ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.